ಇನ್ನು ಕಾಂತಾರ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ನಟ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು. ಅವರು ಸದ್ಯ ಮುಂಜಾನೆ 4:30 ಸುಮಾರು ಕೊನೆ ಸೇರಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಇನ್ನು ಯುವ ನಟ ಸಾಕಷ್ಟು ಹೆಸರು ಮಾಡೋಕ್ಕಂತೂ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ದಂಥ ಕಲಾವಿದ ಅಂತ ಹೇಳ್ಬೋದು. ಕೇವಲ 32ನೇ ವಯಸ್ಸಿನಲ್ಲಿ ಕೊನೆ ಸೇರಿದ್ದಾರೆ. ಇನ್ನು ಇತ್ತೀಚೆಗೆ ಸಾಕಷ್ಟು ಬೇರೆ ಬೇರೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಕೂಡ ಅವಕಾಶ ಅವ್ರಿಗೆ ಒದಗಿ ಬರ್ತಿತ್ತು. ಇನ್ನು ಮೂಲತಃ ಇವರು ಕಾಮಿಡಿ ನಟನಾಗಿ ಕೂಡ ಕಾಣಿಸಿಕೊಂಡು ಬಂದಂಥವ್ರು ಅಂತ ಹೇಳ್ಬೋದು. ಇನ್ನು ಕಾಮಿಡಿ ಕಿಲಾಡಿಗಳ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಕಾಣಿಸಿಕೊಂಡು ಒಳ್ಳೆಯ ಹೆಸರು ಕೂಡ ಮಾಡಿದ್ರು. ಅದರಲ್ಲಿ ಮೊದಲನೇ ಪ್ರಶಸ್ತಿಯೂ ಸಹ ಇವರಿಗೆ ಬಂದಿತ್ತು. ಮತ್ತು ರಕ್ಷಿತ್ ಅವರ ಫೇವ್ರೇಟ್ ಆ್ಯಕ್ಟರ್ ಕೂಡ ಆಗಿದ್ರು ಅಂತ ಹೇಳ್ಬೋದು. ಸೊ ಇಂಥ ಅದ್ಭುತ ಕಲಾವಿದ ರಾಕೇಶ್ ಪೂಜಾರಿ ಅವರು ಇದೀಗ ಕೊನೆ ಸೇರಿದ್ದು ತೀವ್ರದ ಹೃದಯಗತವಾಗಿ ಕೊನೆ ಸೇರಿದ್ದಾರೆ. ಅದು ಕಾಂತಾರ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರವನ್ನು ಕಾಂತಾರ 2ನಲ್ಲಿ ಸೀಕ್ವೆನ್ಸ್ ಇವರು ಮಾಡಿದರು. ಇನ್ನೂ ಇವರೊಂದು ಕೆಲವೊಂದು ಪೋರ್ಷನ್ಸ್ಗಳು ಇತ್ತು ಅಂತ ಹೇಳಲಾಗ್ತದೆ. ಸದ್ಯ ಕಾರ್ಯಕ್ರಮ ನಿಮಿತ್ತವಾಗಿ ಬೆಂಗಳೂರಿನ ಸ್ನೇಹಿತರ ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಹೋದ ನಂತರ ರಾತ್ರಿ ಪಾರ್ಟಿ ಎಲ್ಲ ಮುಗಿಸಿಕೊಂಡು ಬಂದು ರೂಮ್ನಲ್ಲಿ ಮಲಗಿದ್ದವರು ಎದ್ದಲ್ಲೇ ಇಲ್ಲ ಅಂತ ಹೇಳಲಾಗುತ್ತೆ. ಅಲ್ಲೇ ರೂಮ್ನಲ್ಲೇ ಹೃದಯಘಾತದಿಂದ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿದೆ.